ಎಸ್ ಪ್ಯಾರ್ಗೆ ಆಗ್ಬಿಟ್ಟಿದೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸೊ ನಾವು ಮಾತಾಡಿದ್ವಿ ಪ್ಯಾರ್ಗೆ ಆಗ್ಬಿಟ್ಟಿದೆ ಹಾಡಿನ ಬಗ್ಗೆ. ಸೊ ಏನಂತಂದ್ರೆ ಈ ಹಾಡಲ್ಲಿ ಒಂದು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಯಾರು ಹೇಳಿ ಹಾಡಿದ್ದು? ಚೇತನ್. ಎಸ್, ಚೇತನ್ ಜೊತೆಗೆ ಹಾಡಿದ್ದಾರೆ ಇಂದು ಇಬ್ರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಬಟ್ ನಾನು ಫಸ್ಟ್ ಹೇಳಿದ್ದೆ. What is it? No, even I had sung for the track song, but they removed it off. Pyar Gag Bitte you song. Yeah, but they removed it off. They won't. Now it's good ತಗೊಳ್ಳಿ, ತೊಂದರೆ ಇಲ್ಲ. ಓಕೆ, ನಾವೇನು ಮಾತಾಡ್ತಾ ಇದ್ವಿ ಅಂದರೆ ಅದೇ ಒಂದು ಹಾಡು ಅಷ್ಟೊಂದು ಸೂಪರ್ ಹಿಟ್ ಆಗಬೇಕಾದ್ರೆ ಅಥವಾ ತುಂಬ ಅಂಶಗಳಿರ್ತವೆ ಅದರಲ್ಲಿ. ಆ್ಯಕ್ಟರ್ಗಳು ಕಾಣ್ತಾರೆ, ಕಾಣದೇ ಇರುವಂಥ ಎಷ್ಟು ಕೊರಿಯೋಗ್ರಾಫರ್ಸ್ ಇರ್ತಾರೆ. ಮುರಳಿ ಮಾಡಿದ್ದು ಹೌದು, ಸುರೇಶ್ ಬಾಬು ಫೋಟೋಗ್ರಫಿ, ಅವರ ಡೈರೆಕ್ಷನ್ ಪವನ್ ಒಡಿಯರ್, ಪವನ್ ಒಡಿಯರ್, ಲಿರಿಕ್ಸ್ ಪವನ್ ಒಡಿಯರ್, ಮ್ಯೂಸಿಕ್ ಗುರು ಕಿರಣ್. ಸೊ ಎಲ್ಲ ಆಲ್ ದ ಗುಡ್ ಟೆಕ್ನಿಷಿಯನ್, ಗುಡ್ ಪೀಪಲ್. ಬಟ್ ಇದರಲ್ಲಿ ಒಂದು ನಾನು ಎಲ್ಲ ಕಡೆ ಎಂಫಸೈಸ್ ಮಾಡ್ತೀನಿ, ಇದೊಂದೇ ಸಾಂಗ್ ಅಲ್ಲ, ಆಲ್ 5 ಸಾಂಗ್ಸ್ ಹಿಟ್ ಆಗಿದೆ. ದಿಸ್ ಇಸ್ ಅನ್ ಆಲ್ಬಮ್ ಹಿಟ್ ಅಂತ ಕರೆಯೋದಕ್ಕೆ. ಯಾಕಂದ್ರೆ ಯೂಶುವಲ್ ಆಗಿ ಎಲ್ಲರೂ ಹೇಳ್ತಾರೆ ಕಾಮಿಡಿ ಫಿಲ್ಮ್ಸ್ ಅಲ್ಲಿ ಸಾಂಗ್ಸ್ ಚೆನ್ನಾಗಿರಲ್ಲ ಅಂತ, ವಿಚ್ ಐ ಆಲ್ವೇಸ್ ಅಪೋಸ್. ನಾನು ಅದನ್ನ ಇಷ್ಟನೇ ಪಡೋದಿಲ್ಲ. ಯಾಕಂದ್ರೆ ಕಾಮಿಡಿ ಫಿಲಮ್ ಅಂತಂದ್ರೆ ಸಾಂಗ್ ಯಾಕೆ ಚೆನ್ನಾಗಿರ್ಬಾರ್ದು? ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಆಕ್ಟಿಂಗ್ ಅಲ್ಲಿ ಅಥವಾ ಟಾಕಿ ಪರ್ಸನ್ ಅಲ್ಲಿ ಮಾಡ್ತೀವಿ, ಸಾಂಗ್ಸ್ ಅಲ್ಲೂ ಕಾಮಿಡಿ ಮಾಡೋಂಥ ಅವಶ್ಯಕತೆ ಇರಲ್ಲ. ಜನಕ್ಕೆ ಇದೆ ಎಕ್ಸ್ಪೆಕ್ಟ್ ಮೋರ್, ಕಂಪ್ಯಾರಿಸನ್ ಬರಬೇಕು. ಸೊ ಇದರಲ್ಲಿ ನಾವು ಕಂಪೇರ್ ಮಾಡಿದಾಗ ನಾವು ಬೇರೆ ಬೇರೆ ತರ ಕಾಣಿಸ್ತೀವಿ. ಇನ್ನೊಂದು ಹಾಡು ಯಾವ್ದು ನೀವು ಹೇಳಿದ್ರಿ? ಫಾರ್ ಎಕ್ಸಾಂಪಲ್ ರೇಖಾ. ಈಗ ರೇಖಾ ಅವ್ರದ್ದು ಮೊದಲಿಗೆ ಹೀಗೇನೆ ಅಂತ ಒಂದು ಸಾಂಗ್ ಇದೆ. ಆ ಲಿರಿಕ್ ರೈಟರ್ ಸಂತೋಷ್, ವೆರಿ ನ್ಯೂ ಗೈ. ಅವರು ಆ ಲೈನ್ ಕೊಟ್ಟಿದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ಏನ್ ಹೇಳಿ ಲೈನು? ಮೊದಲಿಗೆ ಹೀಗೇನೆ, ಹೃದಯದಲ್ಲಿ ಹಾಗೇನೆ, ಹೊಸ ಭಾವನೆ ಮೂಡಿದೆ ಅನ್ನೋದು ನಿನ್ನಿಂದಲೇ ಆ ಒಂದು ಸಾಂಗ್ ಬರುತ್ತೆ. ಆಕ್ಚುಲ್ ಆಗಿ ಫೀಮೇಲ್ ವಾಯ್ಸ್ ಇಲ್ಲ ಅಲ್ಲಿ, ಇವ್ರು ಬರೀ ಎಕ್ಸ್ಪ್ರೆಷನ್ ಇರೋದು. ಯಾಕೆಂದ್ರೆ ಅವಾಗ ತಾನೇ ಆ ಲವ್ ಆಗಿರೋದು. ಶಿ ಕೆನಾಟ್ ಎಕ್ಸ್ಪ್ರೆಸ್ ದ ವಾಟ್ ಆಲ್. ನಾನು ಇವಾಗ ಐ ಆಮ್ ಇನ್ ದ ರಿಕ್ವೆಸ್ಟಿಂಗ್ ಸೈಡ್. ಸೊ ನಾನು ಅವ್ರನ್ನ ಇಷ್ಟಪಡ್ತಾ ಇರ್ತೀನಿ ಅನ್ನೋದನ್ನ ವ್ಯಕ್ತಪಡಿಸೋಕ್ಕೋಸ್ಕರ ಬರೀ ಮೇಲ್ ವಾಯ್ಸ್ ಇಟ್ಟಿದ್ದಾರೆ. ರಾಜೇಶ್ ಕೃಷ್ಣ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ರಾಜೇಶ್ ಕೃಷ್ಣ ಹಾಡಿದ್ದದನ್ನ. ಹೌದೌದು. ಆ ಸಾಂಗ್ ಒಳಗೆ ನೀವು ನೋಡಿದ್ರೆ ಅದು ಬೇರೆ ತರನೇ ಇದೆ, ಈ ಪಿಕ್ಚರ್ ಸಂಬಂಧ ಇಲ್ದಿರೋ ತರ ಇದೆ. ಬ್ಯೂಟಿಫುಲ್. ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಎಲಿಮೆಂಟ್ಸ್ ಎಲ್ಲ ಸೇರ್ಕೊಂಡಿದೆ ಇದರಲ್ಲಿ. ರೇಖಾ, ನೀವು ಹೇಳಿ ನಿಮ್ಮ ಹಾಡಿನ ಬಗ್ಗೆ, ಈ ಹಾಡಿನ ಬಗ್ಗೆ. ತುಂಬ ಮೆಲೋಡಿಯಸ್ ಸಾಂಗ್. ನಾನು ಫಸ್ಟ್ ಡೇ ಚಿಕ್ಕಮಂಗ್ಳೂರಿಗೆ ಹೋದ ತಕ್ಷಣ, ಸೆಟ್ಗೆ ಹೋದ ತಕ್ಷಣ ಕೇಳಿದ ತಕ್ಷಣನೇ ಇಟ್ ವಾಸ್ ಲೈಕ್ ರಿಯಲಿ ನೈಸ್. ಯಾಕಂದರೆ ಕೆಲವು ಸಾಂಗ್ಸ್ ಇರುತ್ತೆ, ಅದನ್ನು ಒಂದು 10 ಸತಿ ಕೇಳಿದ ಮೇಲೆ ನಮ್ಗೆ ಅದು ಇಷ್ಟ ಆಗೋಕ್ಕೆ ಶುರು ಆಗುತ್ತೆ. ಬಟ್ ಕೆಲವು ಸಾಂಗ್ಸ್ ಫಸ್ಟ್ ಟೈಮ್ ಕೇಳಿದ ತಕ್ಷಣನೇ ಇಷ್ಟ ಆಗುತ್ತೆ. ಸೊ ದಿಸ್ ಸಾಂಗ್ ಹ್ಯಾಡ್ ದಟ್ ಎಲಿಮೆಂಟ್ ಟು ಇಟ್. ಪ್ಲಸ್ ಐ ವುಡ್ ಲೈಕ್ ಟು ಸೇ ಗುರುಕಿರಣ್ ಅವ್ರದ್ದು ನಂದು ಕಾಂಬಿನೇಷನ್ ಹ್ಯಾಸ್ ಬೀನ್ ವೆರಿ ಲಕ್ಕಿ ಸೋ ಫಾರ್. ನಾವು ಇದಕ್ಕೆ ಮುಂಚೆ ಮಾಡಿದ 3 ಫಿಲ್ಮ್ಸ್, ಚಿತ್ರ ಮತ್ತು ಚೆಲ್ಲಾಟ, ಐ ಥಿಂಕ್ ತುಂಟಾಟ, 3 ಸೂಪರ್ ಹಿಟ್ ಆಗಿದೆ. ಸೊ ಅವ್ರದ್ದು ಒಂದು ಸೆಂಟಿಮೆಂಟ್ ಇಲ್ಲೂ ಕೂಡ ವರ್ಕ್ ಆಗುತ್ತೆ ಅಂತ ಐ ಆಮ್ ಕೀಪ್ ಮೈ ಫಿಂಗರ್ಸ್ ಕ್ರಾಸ್ಡ್. ಆಲ್ರೆಡಿ ಆಗ್ಬಿಟ್ಟಿದ್ದಾರೆ, ಮ್ಯಾಜಿಕ್ ವರ್ಕ್ ಆಗ್ಬಿಟ್ಟಿದೆ. ಸೊ ಹಾಗಾದ್ರೆ ಆ ಹಾಡ ನೀವು ನೋಡ್ಕೊಂಬರೋಣ, ಅದಾದ ನಂತರ ಅದರ ಮೇಕಿಂಗ್ ಬಗ್ಗೆ ಬೇರೆ ಬೇರೆ ವಿಚಾರಗಳು ಮಾತಾಡೋಣ. ಹಾಗಾದ್ರೆ ಬನ್ನಿ, ಈಗ ರಾಜೇಶ್ ಕೃಷ್ಣನ್ ಹಾಡಿರುವಂತಹ ಈ ಒಂದು ರೊಮ್ಯಾಂಟಿಕ್ ಸೋಲೋ ಅಲ್ವಾ ಇದು? ಬನ್ನಿ ನೋಡ್ಕೊಂಬರೋಣ. ಮೊದಲಿಗೆ ಹೀಗೇನೆ, ಹೃದಯದೊಳಗೆ ಹಾಗೇನೆ, ಹೊಸ ಭಾವ ಹೇಳದೆ ಶುರುವಾಗಿದೆ. ನಿನ್ನಿಂದಾನೇ 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 ನಿನ್ನಿಂದಾನೇ. ನನ್ನನ್ನೇ ನಿಂಗೆ ಬರೆದಾಗಿದೆ, ನಿನ್ನಲ್ಲೇ ನನ್ನ ಸೆರೆಯಾಗಿದೆ. ಕಣ್ಣಲ್ಲಿ ನೀನೆ ಮನೆ ಮಾಡಿದೆ, ನೋಡುತ್ತ ನಿನ್ನೆ ದಿನ ದೂಡಿದೆ. ಖುದ್ದಾಗಿ ಬಂದೆ, ಮುದ್ದಾಗಿ ಕೊಂದೆ, ಸತ್ತೀಗ ನಿಂದೊಂದೆ ನನ್ನಲ್ಲಿದೆ. ನಿನ್ನಿಂದಾನೇ 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 ನಿನ್ನಿಂದಾನೇ. ಮೊದಲಿಗೆ ಹೀಗೇನೆ. ಕೋಮಲ್, ಒಂಥರ ಖುಷಿ ಆಯ್ತು ನಿಮ್ಮನ್ನ ಈ ಥರ ಎಲ್ಲ ನೋಡೋದು. ಥ್ಯಾಂಕ್ ಯು. ಒಂಥರ ರೊಮ್ಯಾಂಟಿಕ್ ಆಗಿ, ಬ್ಯೂಟಿಫುಲ್ ಆಗಿ. ಅಲ್ಲ, ಇದನ್ನೇ ನಾನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದು. ರೀಸನ್ ಏನಕ್ಕೆ ಅಂದರೆ, ಎಲ್ಲರೂ ಒಂದು ಕಾಮಿಡಿ, ನಾನು ಮುಂಚೆ ಹೇಳೋದಕ್ಕೆ ಮುಂಚೆ ಸ್ಟಾರ್ಟ್ ಮಾಡೋದು, ಕಾಮಿಡಿ ಮೂವಿ ಅಂತಂದಾಗ ಸೀನ್ಸ್ ಕಾಮಿಡಿ ಇರಬೇಕು, ಸಾಂಗ್ಸಿಗೆ ಅದು ಏನು ಎಕ್ಸ್ಪೆಕ್ಟ್ ಮಾಡುತ್ತೋ ಅದು ಕೊಡಬೇಕು. ಸೊ ಎಲ್ಲ ಸಿಕ್ಕಿದೆ ಈ ಪಿಕ್ಚರ್. ಎಸ್, ನೀವು ಹೇಳಿದಾಗೆ ಅಲ್ಲಿ ಸಬ್ಜೆಕ್ಟಿಗೆ ತಕ್ಕಂಗೆ ಮತ್ತು ಎಲ್ಲ ಹಾಡುಗಳಲ್ಲಿ ಕಾಮಿಡಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ.
ಅಲ್ವಾ? ಹೌದು. ಈಗ ಕಾಮಿಡಿಯನ್ ಜೀವನದಲ್ಲೂ ಕೂಡ ಲವ್ ಆಗ್ಬೋದಲ್ವಾ? ಅಲ್ಲ, ಬಟ್ ನೀವು ಆ ಥರ ತೊಗೊಳಂಗಿಲ್ಲ, ಬಯಾಸ್ಡ್ ಆಗಿರಂಗಿಲ್ಲ. ಒಂದು ಪಾತ್ರ, ಇವಾಗ ಒಬ್ರು ಇವಾಗ ಸೀರಿಯಸ್ ಆಗಿರೋರು, ನೀವು ಬಂದು ಸಪೋಸ್ ನಾವು ಇಲ್ಲಿ ಕೂತ್ಕೊಂಡು ಮಾತಾಡೋಕ್ರೆ ಯಾರೋ ಒಬ್ರು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡೋಕ್ಕಾರೆ ಸಡನ್ ಆಗಿ ಪ್ಯಾರಿಗೆ ಆಗ್ಬಿಟ್ಟೈತೆ ಅಂದ್ರು ಅಂದ್ರೆ ಈಗ ಮನುಷ್ಯನ ಒಳಗಡೆ ಎಲ್ಲ ಇರುತ್ತೆ, ಬಟ್ ಅವ್ರಿಗೆ ಆದಂಥ ಒಂದೊಂದು ಫೋಬಿಯಾಸೋ ಅಥವಾ ಒಂದೊಂದು ಬ್ಯಾರಿಯರ್ಸೋ ಇರುತ್ತೆ. ಇವ್ರ ಮುಂದೆ ಎಲ್ಲ ನಾವು ಹಂಗೆ ಬಿಹೇವ್ ಮಾಡಬಾರ್ದು, ನಾರ್ಮಲ್ ಆಗಿ ಒಂದು ಸೈಡ್ ಬಾತ್ರೂಮ್ಗೆ ಹೋಗ್ಬಿಟ್ಟು ಪ್ಯಾರಿಗೆ ಸೊ ಆ ಥರದವರು ಇರ್ತಾರೆ. ವೆರಿ ಟ್ರೂ. ಸೊ ಅದಕ್ಕೆ ನಾವು ಆ ಥರದೊಂದು ಸಾಂಗ್ಸ್ ಬಂದಾಗ ನಾನು ರಿಯಲಿ ಅದನ್ನು ಮೋರ್ ಎಂಫಸೈಸ್ ಮಾಡ್ತೀನಿ. ಸೊ ರೇಖಾ ಹೇಳಿ, ಕೋಮಲ್ ಜೊತೆಗೆ ರೊಮ್ಯಾನ್ಸ್ ಮಾಡೋದು ಹೇಗಿತ್ತು? Oh, it was like really nice. Song. Obviously, song ಅಲ್ಲಿ. It was like ನಾನು ಇವರು ಆಲ್ಮೋಸ್ಟ್ 3-4 ಫಿಲ್ಮ್ಸ್ ಮಾಡಿದೀವಲ್ಲ, ಅದಕ್ಕಿಂತ ಮುಂಚೆ ಮಾಡಿದ್ವಿ. ಬಟ್ ರೊಮ್ಯಾಂಟಿಕಲಿ ಪೇರ್ ಆಗಿರೋದು ಇದು ಫಸ್ಟ್ ಟೈಮ್ ಕಾಂಬಿನೇಷನ್. ಸೊ ಇದು ಹೊಸ ಕಾಂಬಿನೇಷನ್. ಐ ಹೋಪ್ ಜನಗಳಿಗೆ ಇದು ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಇಟ್ ವಾಸ್ ಸೋ ಕ್ಯೂಟ್ ವರ್ಕಿಂಗ್ ವಿತ್ ಹಿಮ್, ಬಿಕಾಸ್ ಕೊರಿಯೋಗ್ರಫಿ ನೀವು ನೋಡಿದ್ರು ಸ್ವಲ್ಪ ಹಾಗೆ ಇದೆ. ಇಟ್ಸ್ ಲೈಕ್ ಆಲ್ ಅಬೌಟ್ ಅವ್ರು ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ, ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ, ಎಷ್ಟು ಪ್ರೀತಿ ಮಾಡ್ತೀನಿ. ಆ್ಯಂಡ್ ಇಟ್ಸ್ ಲೈಕ್ ದಟ್ ವೆರಿ ರೊಮ್ಯಾಂಟಿಕ್ ಫೀಲ್ ಇದೆ. ಹೇಗೆ ಮೊದಲು ಪ್ರೀತಿ ಶುರುವಾದಾಗ ಹೇಗಿರುತ್ತೆ ಅಂತ. ಆ್ಯಂಡ್ ಆ ಚಳಿನಲ್ಲಿ, ಚಿಕ್ಕಮಂಗ್ಳೂರಿನಲ್ಲಿ ಡಿಸೆಂಬರ್ ಚಳಿ, ಬೆಟ್ಟದ ಮೇಲೆ, ನಿಮಗೆ ಗೊತ್ತಲ್ಲ ಚಿಕ್ಕಮಂಗ್ಳೂರು ಫುಲ್ ಮಿಸ್ಟ್ ಕವರ್ ಆಗಿರುತ್ತೆ, ಹೇಗಿರುತ್ತೆ ಚಳಿನಲ್ಲಿ ಅಂತ. ಸೊ ಎಲ್ಲರೂ ಜಾಕೆಟ್ ಹಾಕೊಂಡು ಆರಾಮಾಗಿ ಬೆಚ್ಚಿಗಿದ್ರು. ನಾ ಮಾತ್ರ ಸ್ಲೀವ್ಲೆಸ್, ಸಾರಿ, ಚಳಿ ನಡ್ಗೋ ಥರ. ಫೈನಲಿ ಅವ್ರ ಜಾಕೆಟ್ ಕೊಟ್ಟು ನನಗೆ ಬೆಚ್ಚಿಗೆ ಮಾಡಿದ್ದು. ನಾನು ನೋಡೋಕ್ಕಾಗ್ತೀನಿ. ರೀಸನ್ ಏನಕ್ಕೆ ಅಂದರೆ ಪಾಪ ಅವ್ರಿಗೆ ಸ್ಯಾರೀಸ್ ಮಾಡಿ ನಮ್ಮ ಸಿನಿಮಾಲಿ ಶೂಟಿಂಗಲ್ಲಿ ಒಂಥರ ಎಲ್ರಿಗೂ ಅರ್ಜೆಂಟ್ ಇರುತ್ತೆ. ನಾನು ಪ್ರೊಡ್ಯೂಸರ್ ಆದಾಗಲೂ ಹಂಗೇನೆ, ಎಲ್ಲರೂ ನೋಡ್ಕೊಂಡು ರೂಮಿಂದ 5 ಗಂಟೆಗೆ ಕಳಿಸ್ಬಿಡ್ಬೇಕು. ಅವ್ರು ಏನಾದ್ರು ಮಾಡ್ಕೊಳ್ಳಿ ಅಲ್ಲಿ ಆಚೆ ನಿಂತ್ಕೊಂಡು ಜಲ್ದಿ. ಅದಕ್ಕೆ ಏನು ಮಾಡ್ತಾರೆ, ಭಾಳ ಥರ ರೆಡಿ ಇರಬೇಕಷ್ಟೇ, ಸ್ಟೈಲ್ ಟ್ರೈ ಮಾಡ್ತಾರೆ. ಪ್ಲಸ್ ಹೀರೋಯಿನ್ಸ್ ಲೇಟ್ ಮಾಡ್ತಾರೆ ಅಂದ್ಬಿಟ್ಟು ಅವ್ರ ರೂಮ್ ಮುಂದೆ ಜೋರಾಗಿ ಮಾತಾಡ್ಕೊಂಡು ಹೋಗ್ತೈತೆ, ಅವ್ರು ಹೋದ್ನೇನೋ ಅಂತೇಳಿ. ಆವಾಗ ಅವು ಎಲ್ಲ ರೆಡಿ ಆಗಿದ್ದಾರೆ ಅಂತ ಕಳಿಸುವಂತ ಒಂದು ಪ್ಲಾನ್ ಇರುತ್ತೆ. ಸೊ ಇದು ನಾನು ಪ್ರೊಡ್ಯೂಸರ್ ಆದ್ರೆ ನಾನು ಹಿಂಗೆ ಮಾಡೋದು. ನಾನು ಈ ಥರ ಫಾರಿನ್ ಕರ್ಕೊಂಡು ಹೋದಾಗ ಒಬ್ಬನೇ ಸುಮ್ಮನೆ ಕಿರ್ಚ್ಕೊಂಡು ಒಬ್ಬನೇ ಆಕ್ಟಿಂಗ್ ಮಾಡ್ತಿದ್ದೆ. ಸೊ ಆ ಥರ ಇಲ್ಲೆಲ್ಲ ಮಾಡಿ ಕಳಿಸ್ಬಿಡ್ತಾರಲ್ವಾ, ಅಲ್ಲಿ ಕನ್ನಡ ಸ್ವಲ್ಪ ಬರ್ತಲ್ಲ. Because you're missing the fun, but I can understand what they're saying. Yeah. So is he saying that heroines take a lot of time to get ready and all? Yeah, okay. ಸೊ ಇವ್ರನ್ನೆಲ್ಲ ಅಲ್ಲಿ ಆಚೆ ಕಳಿಸ್ಬಿಟ್ರಲ್ಲ, ಇವರು ರೂಮಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಪಾಪ ಸ್ಯಾರಿ ಹೊರಟೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಮುಳ್ಳಯ್ಯನಗಿರಿಲಿ ಅಷ್ಟು ಕೋಲ್ಡ್ ಇರುತ್ತೆ ಅಂತ. ಅಲ್ಲಿ ಹೋದಾಗ ಶಿ ವಾಸ್ ಟೈಪ್ರೈಟರ್ ಹೇಗೆ ಕಟ್ ಅಂತ ಇರುತ್ತಲ್ಲ, ನನ್ನ ಹಲ್ಲ ಆ ಥರ ಹೋಗ್ತಾ ಇತ್ತು. ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್ ಇರುತ್ತೆ ಮುಳ್ಳಯ್ಯನಗಿರಿ ಮೇಲೆ. ಅದು ನಾವು 6 ಗಂಟೆಗೆ ಏನ್ ಕ್ಯಾಮ್ರಾ ಮುಂದೆ ಏನ್ ಕಾಣ್ತಾನೆ ಇರಲಿಲ್ಲ ಅಷ್ಟು ಚಳಿನಲ್ಲಿ. ಸೊ ಆವಾಗ ಅದು ನಂದು ಆಕ್ಚುಲ್ ಆಗಿ ನಾನು ಐ ವಾಸ್ ಪ್ರಿಪೇರ್ಡ್. ನನಗೆ ಗೊತ್ತು, ನಾನು ಲೆಫ್ಟ್ ಕೊಡ್ಲ ಶೂಟಿಂಗ್ ಹೋದಾಗಲೂ ಮುಳ್ಳಯ್ಯನಗಿರಿಲಿ ಕೋಲ್ಡ್ ನನಗೆಲ್ಲ ಗೊತ್ತಿತ್ತು. ಸೊ ಐ ವಾಸ್ ವೆರಿಂಗ್ ಅ ಜಾಕೆಟ್, ಅದನ್ನು ಕೊಟ್ಟಿದ್ದೆ. ಬಟ್ ನಮ್ಮ ಸಾಂಗ್ ಇದು ಇನ್ಫ್ಯಾಕ್ಟ್ ಅದನ್ನೇ ಒಂದು ಆರ್ಟಿಸ್ಟ್ಗೆ ಒಂದು ವರದಾನ. ಅದು ರೇಖಾ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ವೆನ್ ಆಸ್ ಸೂನ್ ಆಸ್ ದ ಶಾರ್ಟ್ ವೆದರ್ ಇಟ್ ವಾಸ್ ವೆರಿ ಕೋಲ್ಡ್. ಪ್ರಾಕ್ಟಿಕಲಿ ಎಲ್ಲರೂ ಹ್ಯೂಮನ್ಸ್ ಚಳಿ ಆಗೇ ಆಗುತ್ತೆ. ಬಟ್ ಆ ಕೋಟ್ ಬಿಚ್ಚಿ ಸಾಂಗ್ ನಾವು ಮಾಡಲೇಬೇಕು. ಸೊ ಆ ಸಾಂಗ್ ಸ್ಟಾರ್ಟ್ ಆದಾಗ ಶಿ ವಾಸ್ ವೆರಿ ನಾರ್ಮಲ್. ಸಡನ್ಲಿ ಶಿ ಯೂಸ್ ಟು ಫೀಲ್ ಕೋಲ್ಡ್. ಅದು ಆ ಟ್ರಾನ್ಸ್ಫಾರ್ಮ್ ಇದಿಲ್ಲ, ಅದು ಇದು ತೋರಿಸುತ್ತೆ ನಮ್ಮ ಕಮಿಟ್ಮೆಂಟ್. ಹೌದು, ಒಳಗಡೆ ಆರ್ಟಿಸ್ಟ್ ಇರ್ತಾನೆ, ಅವನು ಹೊರಗಡೆ ಬರ್ತಾನೆ, ಕ್ಯಾಮರಾ ಆನ್ ಆದ ತಕ್ಷಣ ಅದು ಹಾರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಫೀಲ್ ಆಗುತ್ತೆ. ಹೊಗಳ್ತಾ ಇದ್ರೆ ಹೀಗೆ ಹಾರ್ಕೊಂಡು ಹೊಟ್ಟೋಗ್ಬಿಡ್ತೀನಿ. ಓಕೆ ಕಮಲ್, ನೀವು ರೊಮ್ಯಾಂಟಿಕ್ ಆಗಿ ಕಡಿಮೆ ಮಾಡಿದ್ರಿ, ಬಟ್ ಇದ್ರಲ್ಲಿ ಸಿಕ್ಕೇ ಇರಲಿಲ್ಲ ಚಾನ್ಸ್, ಕಡಿಮೆ ಎಲ್ಲಿ ಮಾಡಿದ್ದೆ. ಈಗ ನಾನು 5ನೇ ಪಿಕ್ಚರ್ ಹೀರೋ ಮಾಡ್ತಾ ಇರೋದು. ಗರ್ಗಸ ಒಳಗೆ ರೊಮ್ಯಾಂಟಿಕ್ ಅನ್ನೋ ವಿಚಾರನೇ ಇರಲಿಲ್ಲ. ಸೊ ಚಮಕಾಯಿಸಿಯಿಂದ ಶುರು ಆಗಿದ್ದು. ಇದು 4ನೇ ಪಿಕ್ಚರ್, ಇದು 5ನೇ ಪಿಕ್ಚರ್. ಇದ್ರಲ್ಲಿ ನೀವು ಇಷ್ಟು ದಿನ ಸಿಕ್ಕಿಲ್ಲ ಅಂತ 3 ಜನ ಹುಡುಗಂತ? ಇಲ್ಲ, ನಾನು ಎಲ್ಲಾ ಫಿಲಮ್ ಇಲ್ಲ, ಎಲ್ಲ ಮುಂದೆ 2 ಹೀರೋಯಿನ್ ಇದ್ದಾರೆ ಅನ್ನೋಯಿಂಗ್ಲಿ. ಈ ಪಿಕ್ಚರ್ ಅಲ್ಲಿ 4 ಹೀರೋಯಿನ್ಸ್ ಇದ್ದಾರೆ, ಬಟ್ ಇಲ್ಲಿ 3 ಜನ ಇದ್ದಾರೆ. ಸೊ ಹೇಗಿದೆ, ಐ ಮೀನ್ ಬೀಯಿಂಗ್ ರೊಮ್ಯಾಂಟಿಕ್ ವಿತ್ 4 ಹೀರೋಯಿನ್ಸ್? ಈ ಪಿಕ್ಚರಲ್ಲಿ ಒಂದು ಜರ್ನಿ ಇದೆ. ಅದು ನಾನು ಸುಮಾರು ಕಡೆ ಹೇಳಿದ್ದೀನಿ ಅದು, ಬಟ್ ರಿಪೀಟ್ ಮಾಡಿದ್ರು ಅದು ತುಂಬ ಖುಷಿ ಇರುತ್ತೆ. ಇವಾಗ ಯಾರಿಗಾದ್ರೂ ನಾವು ಹೋಗ್ಬಿಟ್ಟು ನಿಮ್ಮ ಲವ್ ಸ್ಟೋರಿ ಲೈಫಲ್ಲಿ ಹೇಳಿ ಅಂತ ಅಂದರೆ ಅವ್ರು ಯಾರು ತಕ್ಷಣ ಹೇಳಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ಲವ್ ಸ್ಟೋರಿ ಹೇಳಿ ಅಂತ ಅಂದಾಗ ನೀವು ಆ ಕಡೆ ಎಲ್ಲ ತಿರುಗಿ ನೋಡ್ಬೋದು. ಅದೇ ನಿಮ್ಗೆ ಒಂದು 2 ಪೆಗ್ ಹೊಡಿಸ್ಬಿಟ್ಟು ಏನು ಸರ್ ನಿಮ್ಮ ಲವ್ ಸ್ಟೋರಿ ಏನು ಅಂತಂದರೆ ಯು ಶ್ಯೂರ್ಲಿ ಟೆಲ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ಅಲ್ಲಲ್ಲ, ಕರೆಕ್ಟು. ಏನೋ ನಾವು ಈಗ ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೇಳಿದ್ರೆ ಹೇಳ್ಬೋದು, ಪೆಗ್ ಹೊಡೆದಾಗ ಭಗ್ನ ಲವ್ ಸ್ಟೋರಿಗಳು ಜಾಸ್ತಿ ಬರ್ತವೆ. ಹೌದೌದು, ಆ ಥರ ಒಂದು ಪ್ರೋಸೆಸ್ ಇವತ್ತಿನ ಎಣ್ಣೆ ಹೊಡೆದು ನೀವು ಹೇಳುವಂಥ ಕತೆ ಇದು. ಹೌದೌದು, ಅದೇ ಎಣ್ಣೆ ಹೊಡಿದಂಗೆ ಹೇಳ್ತೀನಿ. ಹೇಳ್ತೀರಾ? ಸೊ ಹಾಗೆ ಹಾಡನ್ನು ನೋಡಿ ಬಂದ್ವಿ. ಸೊ ಅದ್ರ ಜೊತೆಗೆ ನಾವು ಇನ್ನೂ ಒಂದು ಹಾಡು ನೋಡಬೇಕಾಗಿದೆ. ಯಾರ್ದು? ನಮ್ಮ ಆನಾ ಅವ್ರದ್ದು. ಸೊ ಆನಾ ಅವ್ರು ಇನ್ನೊಬ್ರು ಯಾರು ಹೇಳಿ ಹೆಸರು? ಮೊದಲಿಕಾ. ಅದು ಸುರ ಸುಂದರಿ ಅಂತ ಒಂದು ಸಾಂಗ್ ಇದೆ. ಸೊ ಹಾಗಾದ್ರೆ ನಾವು ಇನ್ನೊಂದು ಹಾಡು ನೋಡೋದಿದೆ, ಜೊತೆಗೆ ಈ ಬ್ಯೂಟಿಫುಲ್ ಹುಡುಗಿಯರು ಮತ್ತು
ಹ್ಯಾಂಡ್ಸಮ್ ಕೋಮಲ್ ಜೊತೆಗೆ ಮಾತಾಡೋದಿದೆ. ಕ್ಯೂಟ್ ಕೋಮಲ್ ಚಿಕ್ಕದೊಂದು ಬ್ರೇಕ್ ನಂತರ